ಎಕ್ಸ್ಟ್ರಾ ಅಡಿಷನಲ್ ಡಿಸೈನ್ ಕೊಡೋದಕ್ಕೆ ಸಣ್ಣ ಇದು ಮಾಡೋಕ್ಕೆ ಮಾಡಿ ಲಿಂಗಪುರ ಲಿಂಗಪುರ ಅವಿಗೆ ಕೊಡ್ತೀವಿ ಕೆಲಸ ಮುಗಿಸಲಿ ಸರ್ ಬೇರೆಗಳಿಂದ ಮಾಡ್ಕೊಂಡು ಕೆಲ ಅಲಂಕಾರ ಸಣ್ಣ ಅಲಂಕಾರ ಬಣ್ಣ ಅಲ್ಲ ಮಂಡ್ಯದಲ್ಲೂ ಅಲ್ಲ ಅಲ್ಲ ಹೊರಗಡೆ ವರ್ಕ್ ಮಾಡೋಕೆ ಪರ್ಮಿಷನ್ ಕೊಟ್ಟು ನಾವೇನು ಕೊಟ್ಟಿಲ್ಲ ಸರ್ ಪಂಚಾಯತಿನಂತೂ ಏನು ಮಾಹಿತಿನೇ ಇಲ್ಲ ಕೊಟ್ಟು ಇಲ್ಲ ನಮಗೆ ಯಾರು ಇನ್ಫಾರ್ಮ್ ಮಾಡಿಲ್ಲ ಎಲ್ಲ ಸ್ಟಾರ್ಟಿಂಗಿಂದ ಬರ್ತದೆ ಆ ಕಡೆಯಿಂದ ವಿಚಾರ ಸೊ ಸರ್ಕಾರದ ನಿರ್ದೇಶನದಂತೆ ಗಣಪತಿ ಹಬ್ಬಕ್ಕೆ ತಯಾರಿಸುವ ಗಣಪತಿಯು ನೇಚರ್ಗೆ ಏನು ಹಾನಿ ಮಾಡದೇ ಇರೋಂಥ ರೀತಿಯಲ್ಲಿ ಮಾಡಬೇಕು ಅಂತ ಮಾರ್ಗದರ್ಶಿ ಇದೆ, ನಮ್ಗೆ ಆಲ್ರೆಡಿ ಮಾರ್ಗಸೂಚನೆ ಇದೆ. ಅದರಂತೆ POP ಅಥವಾ ಪ್ಲಾಸ್ಟಿಕ್ಕು ಇಲ್ಲ ಇನ್ನಿತರ ಪರಿಸರಕ್ಕೆ ಹಾನಿ ಮಾಡುವಂಥ ವಸ್ತುಗಳನ್ನು ಉಪಯೋಗಿಸಿ ಮಾಡಬಾರ್ದಂಥ ನಿರ್ದೇಶನ ಇದೆ. ಏನೇ ಮಾಡಿದ್ರು ಮಣ್ಣಿಂದನೇ ಮಾಡಿ ಅದಕ್ಕೂ ಸೈಂಟಿಫಿಕ್ ಆಗಿ ಹೇಗೆ ಯೂಸ್ ಮಾಡಬೇಕು, ಡಿಸ್ಪೋಸಿಂಗ್ ಮಾಡಬೇಕು ಅಂತ SOP ಇರಬೇಕಾದ್ರೆ ನಮಗೆ ಒಂದು ಕಡೆಯಿಂದ ಇನ್ಫಾರ್ಮೇಷನ್ ಬರುತ್ತೆ. ಬಟ್ ಹೊನ್ನಾಳಿ ತಾಲೂಕು ಸಾಸ್ವೆಹಳ್ಳಿ ಹೋಬಳಿ ಲಿಂಗಾಪುರ ಗ್ರಾಮದಲ್ಲಿರುವ ಈಶ್ವರ ದೇವಸ್ಥಾನಗಳಲ್ಲಿ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಸುಮಾರಷ್ಟು ಗಣಪತಿ ವಿಗ್ರಹಗಳು POPಯಿಂದ ಮಾಡಿರುವಂಥ ಇದಿದೆ. ಸೊ ಪರಿಸರ ಹಾನಿ ಮಾಡುವಂಥ POPಯಿಂದ ಮಾಡಿರುವಂಥ ಗಣಪತಿಗಳಿರುತ್ತದೆ ಅಂತ ಮಾಹಿತಿ ಬರುತ್ತದೆ. ಸೊ ಅದಕ್ಕೆ ಬಂದಿದ ತಕ್ಷಣ ಯಾರಿಗೂ ಇನ್ಫಾರ್ಮ್ ಮಾಡಿದೆ ನಮ್ಮ ರೆವೆನ್ಯೂ ಟೀಮ್ ಜೊತೆಗೆ ತಹಸೀಲ್ದಾರು RIVA ಆ್ಯಂಡ್ PDO ಗ್ರಾಮ ಪಂಚಾಯತಿ ಇರೋದ್ರಿಂದ ಗ್ರಾಮ ಪಂಚಾಯತಿ PDOಗೂ ಸೇರಿಸ್ಕೊಂಡು ಇಮಿಡಿಯೇಟ್ಲಿ ಇಲ್ಲಿ ಬಂದ್ವಿ. ಸೊ ದೇವಸ್ಥಾನದ ಬಾಗಿಲು ಮುಚ್ಚಿತ್ತು ಆ್ಯಂಡ್ ಸ್ಕ್ರೀನಿಂದ ಕ್ಲೋಸ್ ಆಗಿತ್ತು. ಸೊ ಬಾಗಿಲನ್ನ ತೆಗೆಸಿ ಸ್ಕ್ರೀನ್ನ ಎಲ್ಲ ಕ್ಲಿಯರ್ ಮಾಡಿ ನೋಡಿದಾಗ 9 ಆಲ್ಮೋಸ್ಟ್ ನನ್ನಷ್ಟೇ ಉದ್ದ, ನನ್ನಿಂದನೂ ಉದ್ದ ಇರೋಂಥ 6 ಅಡಿ ಉದ್ದ ಅಷ್ಟು ಈ ಥರದ ಗಣಪತಿ ವಿಗ್ರಹಗಳು POPಯಿಂದ ಮಾಡಿರೋಂಥದ್ದು ಮತ್ತು ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡಿರೋಂಥ ಕಂಡು ಬಂದಿರುತ್ತದೆ. ಆದ್ದರಿಂದ ಯಾವುದೇ ಟ್ರೇಡ್ ಪರವಾನಗಿ ಇಲ್ಲದೆ ನಡೆಸ್ತಿರೋದು ಒಂದು ತಪ್ಪು. ಅದಾದಮೇಲೆ ಸಾರ್ವಜನಿಕ ಸ್ಥಳ ಅಂದರೆ ದೇವಸ್ಥಾನ, ಅದನ್ನು ಗೌರ್ಮೆಂಟಿಗೆ ಸೇರಿರೋಂಥ ಮುಜರಾಯಿ ದೇವಸ್ಥಾನದಲ್ಲಿ ಇನ್ನೂ ಓಪನ್ ಆಗಿಲ್ಲ ಅಂತ ಸ್ಟಿಲ್ ಅಲ್ಲಿ ಯೂಸ್ ಮಾಡ್ಕೊಂಡಿರೋದು ತಪ್ಪು. ಸೊ ಅದಕ್ಕೆ ತಹಸೀಲ್ದಾರ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಸಂಬಂಧಪಟ್ಟ ಯಾರು ಅರ್ಚಕರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡೋಕ್ಕೆ, ಆ್ಯಸ್ ವೆಲ್ ಆಸ್ ಮಾಜರೆಲ್ಲ ಮಾಡಿಸಿ ಆ ಗಣಪತಿಗಳನ್ನ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿ ಅದು ಯಾರಿದ್ದಾರೆ ಅವ್ರ ಟ್ರೇಡ್ ಲೈಸೆನ್ಸ್ ಇದ್ದರೆ ಕ್ಯಾನ್ಸಲ್ ಮಾಡಬೇಕು ಆ್ಯಂಡ್ ಅವ್ರಿಗೆ ಫೈನನ್ನು ಹಾಕಿ FIR ಕೂಡ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್. ಯಾರು ಅಂತ ಮಾಹಿತಿ ಇದೆಯಾ ಸರ್? ಅದೇ ಅರುಣ್ ಅನ್ನೋರು ಯಾರ್ದೋ ಹೆಸರು ಯಾರೋ ಬಂದ್ಯಾರಂತ ಇಮಿಡಿಯೇಟ್ಲಿ ಅದನ್ನ ಸೀಸ್ ಮಾಡಿ ಅವ್ರು ಗ್ರಾಮ ಪಂಚಾಯತಿ ಲಿಮಿಟ್ಸಲ್ಲಿ ಇಟ್ಕೊಂಡಿರಲಿ ಆಫೀಸಲ್ಲಿ.
ಆ್ಯಂಡ್ ಅವ್ರಿಗೆ FIR ಕೂಡ ಲಾಂಚ್ ಮಾಡೋಕ್ಕೆ ನಿರ್ದೇಶನ ನೀಡಿದ್ದಾರೆ. ಈ ಬಗ್ಗೆ ದೂರ ದಾಖಲಾಗುತ್ತೆ ಸರ್. ಮಾಡಬೇಕು, ಅವ್ರು ಗ್ರಾಮ ಪಂಚಾಯತಿ ಅವ್ರು ಮಾಡಬೇಕು. ಯಾಕಂದರೆ ಸ್ಥಳೀಯ ಸಂಸ್ಥೆಗಳು ಮಾಡಬೇಕು. ಸಿಟಿ ಅರ್ಬನ್ ಇದ್ದರೆ ಅರ್ಬನ್ ಲೋಕಲ್ ಬಾಡಿಯಿಂದ ಮಾಡಿಸ್ತಿದ್ದೆ. ಬಟ್ ಗ್ರಾಮೀಣ ಪ್ರದೇಶ ಇರೋದ್ರಿಂದ ಗ್ರಾಮ ಪಂಚಾಯತಿ ಅವರನ್ನೇ ಟೇಕ್ ಆಗುತ್ತೆ.